ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಸರಸ್ವತಿ ಪೂಜೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಅಂದರೆ ನವರಾತ್ರಿ ಹಬ್ಬದಲ್ಲಿ ಬರುವಂಥ ಒಂದು ವಿಶೇಷವಾದ ಸರಸ್ವತಿ ಪೂಜೆ, ನಾವು ಪ್ರಸಾದ, ಹೂವು, ಮಂತ್ರ, ಬಣ್ಣ, ಹೀಗೇ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ನವರಾತ್ರಿಯಲ್ಲಿ ದುರ್ಗಾದೇವಿಯ ಒಂದು ಅವತಾರ ಸರಸ್ವತಿ ಅಮ್ಮನವರಾಗಿರ್ತಾರೆ. ಹಾಗಾಗಿ ನಾವು ಈ ಒಂದು ಸರಸ್ವತಿ ಪೂಜೆಯನ್ನು ವಿಶೇಷವಾಗಿ ನಾವು ನವರಾತ್ರಿಯಲ್ಲಿ ಮಾಡೋದ್ರಿಂದ ನಮಗೆ ಒಂದು ಮಕ್ಕಳಲ್ಲಿ ಅಂತಲ್ಲ, ದೊಡ್ಡರಲ್ಲೂ ಕೂಡ ಜ್ಞಾನಾರ್ಜನೆ ಆಗಿರ್ಬೋದು, ಒಂದು ಪ್ರತಿಯೊಂದು ಕೂಡ ನಮಗೆ ಸಿಗುವಂಥದ್ದಾಗಿರುತ್ತದೆ. ಹಾಗೆಯೇ ನಿಮಗೆ ಮತ್ತೊಂದು ವಿಷಯ ಹೇಳಬೇಕು ಅಂತಂದರೆ, ಈಗ ನಮಗೆ ಸರಸ್ವತಿ ಪೂಜೆ ಪ್ರಾರಂಭವಾಗುವುದು 5ನೆಯ ದಿವಸ ಸ್ಕಂದ ಮಾತೆಯ ಅಮ್ಮನವರ ಪೂಜೆ ಮಾಡ್ತೇವೆ. ಅವತ್ತು ಅಂದು ಸರಸ್ವತಿ ಅಮ್ಮನವರ ಆಹ್ವಾನ ಆಗುತ್ತದೆ. ಆದರೆ ನಾವು ಪೂಜೆ ಮಾಡುವುದು ಸಪ್ತಮಿ ದಿವಸ. ಯಾಕೆ ಅಂತಂದರೆ ನಾವು ಸರಸ್ವತಿ ಪೂಜೆಯನ್ನು ಮೂಲ ನಕ್ಷತ್ರದ ಸಮಯದಲ್ಲಿ ಮಾಡಿದರೆ ತುಂಬ ಶುಭ ಫಲ ಸಿಗ್ತದೆ ಅಂತ ಹೇಳಿ ನಾವು ಸಪ್ತಮಿ ದಿವಸ ನಾವು ಈ ಒಂದು ಸರಸ್ವತಿ ಪೂಜೆಯನ್ನು ಮಾಡ್ತೇವೆ. ನೋಡಿ, ನವರಾತ್ರಿಯಲ್ಲಿ 7ನೇ ದಿವಸ ಅಂದರೆ ಸಪ್ತಮಿ ಆಗಿರ್ತದೆ. ಆ ಸಪ್ತಮಿಯಂದು ನಾವು ಸರಸ್ವತಿ ಪೂಜೆಯನ್ನು ಮಾಡ್ತೇವೆ. ಈ ಆಶ್ವೀಜ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿ ಮೂಲ ನಕ್ಷತ್ರ ನಮಗೆ ಎಂದು ಪ್ರಾರಂಭವಾಗುತ್ತದೆ ಅನ್ನುವುದಾದರೆ 2ನೇ ತಾರೀಕು ಅಕ್ಟೋಬರ್ ಬೆಳಗಿನ ಜಾವ 3:12 ಪ್ರಾರಂಭವಾದರೆ ನಮಗೆ ಮುಕ್ತಾಯವಾಗುವುದು ನಮಗೆ 3ನೇ ತಾರೀಕು ನಮಗೆ ಬೆಳಗಿನ ಜಾವ 1:53 ಮುಕ್ತಾಯವಾಗುತ್ತದೆ. ಸೊ ನಾವು ಪೂಜೆ ಮಾಡಬೇಕಾಗಿರುವಂಥದ್ದು ಭಾನುವಾರವಾಗಿರುತ್ತದೆ. ಭಾನುವಾರ 7ನೇ ದಿವಸ ನಾವು ಸಪ್ತಮಿ ದಿವಸ ಪೂಜೆ ಮಾಡ್ತೇವೆ. ಹಾಗೆಯೇ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಒಂದು ಪೂಜೆಯನ್ನು ನಾವು ಮೂಲ ನಕ್ಷತ್ರದಲ್ಲೇ ಮಾಡಬೇಕಾಗಿರೋದ್ರಿಂದ ಭಾನುವಾರ ನಾವು ಬೆಳಗ್ಗೆ ನಾವು ನಮ್ಮ ರೆಗ್ಯುಲರ್ ಆಗಿ ನಾವು ದಿನನಿತ್ಯ ನಾವು ಕಳಸ ಘಟ ಸ್ಥಾಪನೆ ಮಾಡಿರ್ತೇವೆ. ವಿಶೇಷವಾಗಿ ಅಂದು ನಾವು ಪೂಜೆ ಮಾಡ್ತಾ ಇರ್ತೇವೆ. ಅಂದೇ ನಾವು ಈ ಸರಸ್ವತಿ ಪೂಜೆಯನ್ನು ಸಹ ಮಾಡಬೇಕಾಗುತ್ತದೆ. ಹಾಗೆಯೇ ನೀವು ಯಾವ ಸಮಯದಲ್ಲಿ ಮಾಡಬಾರ್ದು ಅನ್ನುವುದಾದರೆ ಮಧ್ಯಾಹ್ನ 4:15 6 ಗಂಟೆವರೆಗೂ ಬೇಡ, 6 ಗಂಟೆ ನಂತರ ನೀವು ಪೂಜೆಯನ್ನು ಮಾಡ್ಬೋದು. ಸರಸ್ವತಿ ಅಮ್ಮನವರು ತುಂಬ ಶಾಂತ ಮುದ್ರಲ್ಲಿ ಕಾಣಿಸ್ಕೊಳ್ತಾರೆ. ಅಂದರೆ ಅವರು ಕೈಯಲ್ಲಿ ವೀಣೆಯನ್ನು ಹಿಡ್ಕೊಂಡಿರ್ತಾರೆ. ಅವರಿಗೆ ಪ್ರಿಯವಾದ ಬಣ್ಣ ಅಂದರೆ ಬಿಳಿಯ ಬಣ್ಣ. ಅಂದರೆ ನಾವು ಅವತ್ತಿನ ದಿವಸ ಬಿಳಿಯ ವಸ್ತ್ರವನ್ನು ಧರಿಸಿದ್ರೆ ಒಳ್ಳೆಯದು. ಹಾಗೆಯೇ ಆ ವಾಹನ ಅಂತ ಬಂದಾಗ ಹಂಸ ವಾಹನ, ಆಮೇಲೆ ಅರಳಿದ ಕಮಲದ ಮೇಲೆ ಅವರು ಕೂತ್ಕೊಂಡಿರ್ತಾರೆ. ಸೊ ನಾವು ಅವತ್ತು ಹೂವು ಅಂತ ಬಂದಾಗ ಕಮಲದ ಹೂವು ಆಗಿರ್ಬೋದು, ಬಿಳಿ ಬಣ್ಣದ ಹೂವು ಅಂದರೆ ಮಲ್ಲಿಗೆ ಹೂವು, ಆಮೇಲೆ ಸೇವಂತಿಗೆ ಹೂವನ್ನು ಕೂಡ ಇಡ್ಬೋದು. ಈ ರೀತಿಯಾಗಿ ಗುಲಾಬಿ ಹೂವು, ಈ ರೀತಿಯಾಗಿ ನಾವು ಹೂವಿಂದ ಅಲಂಕಾರ ಮಾಡಬೇಕಾಗತ್ತೆ. ಹಾಗೆ ಅಮ್ಮನವರಿಗೆ ಒಂದು ಇಷ್ಟವಾಗುವಂಥ ವಿಶೇಷ ಪ್ರಸಾದ ಅಂತಂದರೆ ಅಕ್ಕಿ ಪಾಯಸ, ಆಮೇಲೆ ತೆಂಗಿನಕಾಯಿಯಿಂದ ಮಾಡಿರುವಂಥ ಪ್ರಸಾದ, ಆಮೇಲೆ ಕೊಬ್ಬರಿ ಬರ್ಫಿ ಆಗಿರ್ಬೋದು, ಏನಾದ್ರೂ ಮಾಡ್ಬೋದು. ಆಮೇಲೆ ಅದ್ರ ನಂತರ ನಮಗೆ ಇನ್ನೊಂದು ಬಾಳೆಹಣ್ಣಿನ ರಸಾಯನ ಮಾಡ್ಬೋದು. ಆಮೇಲೆ ಬಾಳೆಹಣ್ಣಿನಿಂದ ಆಮೇಲೆ ಪಂಚಾಮೃತ ಅಭಿಷೇಕ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ಅಮ್ಮನವ್ರಿಗೆ ನೀವು ಅವತ್ತೊಂದು ವಿಶೇಷವಾಗಿ ಪ್ರಸಾದವನ್ನು ಇಟ್ಟು ಪೂಜೆ ಮಾಡಿ. ಹಾಗೆ ಈ ಪೂಜೆಯನ್ನು ಮಕ್ಕಳು ಅಷ್ಟೇ ಮಾಡಬೇಕು ಅಂತಲ್ಲ, ದೊಡ್ಡವರು ಸಹ ಮಾಡಬೇಕಾಗುತ್ತದೆ. ಏಕೆ ಅಂತ ಅಂದರೆ ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ನಮಗೆ ಜ್ಞಾನ ವಿವೇಕ ಇದ್ದರೆ ಅಷ್ಟೇ ನಾವು ಮುಂದುವರಿಯೋದಕ್ಕಾಗೋದು. ಹಾಗಾಗಿ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಮಾಡಬೇಕು. ಹಾಗೆ ನಿಮ್ಮಲ್ಲಿ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ಅವತ್ತಿನ ದಿವಸ ಪ್ರತಿಯೊಂದು ಜೋಡಣೆ ಆಗಿರ್ಬೋದು, ಮಕ್ಕಳಿಗೆ ಬಿಡಿ, ಅವರ ಒಂದು ಕ್ರಿಯೇಟಿವಿಟಿ, ಅವ್ರು ಯಾವ ರೀತಿ ಬುಕ್ಸನ್ನು ಜೋಡಿಸ್ತಾರೋ, ಅವ್ರಿಗೆ ಏನು ಇಷ್ಟ ಆಗುತ್ತೋ ಎಲ್ಲವನ್ನು ಕೂಡ ಮಕ್ಕಳೇ ಮಾಡಿದ್ರೆ ಇನ್ನೂ ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಅವರಲ್ಲೂ ಒಂದು ನಮ್ಮ ಒಂದು ಸಂಪ್ರದಾಯವನ್ನು ನಾವು ತಿಳಿಸ್ಕೊಟ್ಟಂಗೆ ಆಗುತ್ತೆ. ಹಾಗೆ ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು, ಈ ಒಂದು ಸ್ತೋತ್ರವನ್ನು ಹೇಳ್ಕೊಂಡು ನೀವು ಪೂಜೆ ಮಾಡಬೇಕಾಗುತ್ತೆ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರ ಅಂದರೆ ಓಂ ಐಂ ಸರಸ್ವತಾಯ ನಮಃ. ಇದನ್ನು ನೀವು ಹೇಳ್ಕೊಂಡು ಒಂದು ಕುಂಕುಮಾರ್ಚನೆಯನ್ನು ಸಹ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ನಿಮಗೆ ಪೂಜಾ ವಿಧಾನ, ಸಂಪೂರ್ಣ ಪೂಜಾ ವಿಧಾನವನ್ನು ನಾನು ನಿಮಗೆ ಒಂದು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ. ಇವತ್ತು ನಾನು ನಿಮಗೆ ಸರಸ್ವತಿಯ ವಾಹನ ಜೊತೆಲಿ ಸರಸ್ವತಿಗೆ ಇಷ್ಟವಾದ ಬಣ್ಣ ಜೊತೆಲಿ ಪ್ರಸಾದ, ಹಾಗೆಯೇ ಯಾವ ಮಂತ್ರವನ್ನು ಹೇಳ್ಕೋಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೇನೆ. ಆದಷ್ಟು ಎಲ್ಲರೂ ಕೂಡ ಸರಸ್ವತಿ ಹಬ್ಬವನ್ನು ಆಚರಣೆ ಮಾಡೋಣಂತೆ. ಹಾಗೆಯೇ ಮಕ್ಕಳಿಗೆ ಒಂದು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತಂದರೆ ಇದೊಂದು ತುಂಬಾ ಶುಭ ದಿವಸ. ಯಾಕಂದರೆ ಈ ಒಂದು ಮೂಲ ನಕ್ಷತ್ರದಲ್ಲಿ ವಿಶೇಷವಾಗಿ ಬಂದಿರುವಂಥ ನವರಾತ್ರಿಯಲ್ಲಿ ಈ ಒಂದು ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ಮಕ್ಕಳಲ್ಲೂ ಕೂಡ ತುಂಬಾ ಒಂದು ಜ್ಞಾನಾರ್ಜನೆ ಹೆಚ್ಚಾಗಿರುತ್ತೆ. ನೀವು ಅಂದ್ಕೊಂಡಿದ್ದ ಒಂದು ಮಕ್ಕಳಲ್ಲೇ ನೀವು ಏನು ಒಂದು ಅಂದ್ಕೊಂಡಿರ್ತೀರ, ನಮ್ಮ ಮಕ್ಕಳು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತೇಳಿ, ಅವೆಲ್ಲವನ್ನು ಕೂಡ ಒಂದು ಈಡೇರಿಸುವಂಥ ಸಮಯ ಅಂದರೆ ಈ ಒಂದು ಸರಸ್ವತಿ ಪೂಜೆ ಆಗಿರುತ್ತೆ. ಇವೆಲ್ಲರೂ ಕೂಡ ಅಕ್ಷರಾಭ್ಯಾಸ ಮಾಡಿಸ್ಬೋದು, ದೇವಸ್ಥಾನಗಳಲ್ಲಿ ಮಾಡಿಸ್ಬೋದು. ಹಾಗೆಯೇ ನೀವು ವಿಶೇಷವಾಗಿ ಒಂದು ಶೃಂಗೇರಿಯಲ್ಲಿ ಹೋಗಿದೆ ಒಂದು ಅಕ್ಷರಾಭ್ಯಾಸ ಮಾಡಿಸಿದ್ರೆ ಇನ್ನೂ ತುಂಬಾ ಒಳ್ಳೆಯದಾಗಿರುತ್ತದೆ. ಹಾಗೆ ಸೊ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.